ದೂರದ ಮಂಜಿನ ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹೈಡಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ. ನಿನ್ನಿಂದಲೇ ಬೆಳಕು, ನಿನ್ನಿಂದಲೇ ಖುಷಿಯು, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ. ಹೈಡಿಗೆ ಪಾಠ ಹೇಳ್ಕೊಡ್ತಿರ್ಬೇಕಾದ್ರೆ ಮಿಸ್ಟರ್ ಬ್ಯಾಕರ್ ಅವರು ತುಂಬಾ ಕ್ರೂರವಾಗಿ ಅವಳಿಗೆ ಪಾಠ ಹೇಳ್ಕೊಡ್ತಾರೆ. ಅವಳು ಬೇಗ ಕಲೀಲಿ ಅಂತ. ಆದ್ರೆ ಅದು ಉಪಯೋಗಕ್ಕೆ ಬರಲಿಲ್ಲ. ಯಾವಾಗ ಅಜ್ಜಿಗೆ ಅಂದ್ರೆ ಕ್ಲಾರಾ ಅವರ ಅಜ್ಜಿಗೆ ಇದು ಗೊತ್ತಾಯ್ತೋ, ಬ್ಯಾಕರ್ ಅವರು ಹೇಳ್ಕೊಡ್ತಿರೋ ರೀತಿ ತಪ್ಪು ಅಂತ ಗೊತ್ತಾದಾಗ ಹೈಡಿಗೆ ಇನ್ಮುಂದೆ ಅವರು ಪಾಠ ಹೇಳ್ಕೊಡೋದ್ ಬೇಡ ಅಂತ ಹೇಳ್ತಾರೆ. ಪ್ರಾಕ್ಟಿಕಲ್ ಆಗಿರೋ ತುಂಬಾ ಸುಲಭವಾಗಿರೋ ರೀತಿಯಲ್ಲಿ ಅಜ್ಜಿ ಹೈಡಿಗೆ ಹೇಳ್ಕೊಟ್ಟು ಹೈಡಿ ಕ್ಲಾರಾ ಜೊತೆ ಒಂದು ನಾಟಕದಲ್ಲಿ ಭಾಗವಹಿಸೋ ಹಾಗೆ ಮಾಡ್ತಾರೆ. ಸ್ವಾಗತಿಸ್ತಾರೆ. ಎಲ್ರೂ ಕೂಡ ಖುಷಿ ಪಡ್ತಾರೆ, ಎಲ್ರೂ ಸಂತೋಷ ಪಡ್ತಾರೆ. ಹಬ್ಬ ಅದ್ಧೂರಿಯಾಗಿತ್ತು. ಹಾಡ್ ಹೇಳಿ ಕುಣಿದು ಕುಪ್ಪಳಿಸ್ತಾರೆ. ಎಲ್ರೂ ತುಂಬಾ ಸಂತೋಷವಾಗಿರ್ತಾರೆ. ನನ್ನ ಒಂದೇ ಕನಸು ಏನಾಗಿತ್ತು ಅಂದ್ರೆ ನಾನು ನೀನು ಒಟ್ಟಿಗೆ ಇರೋದು. ಮುಕ್ತಾಯ. ಹೈಡಿ, ಅದು ಅದ್ಭುತವಾಗಿತ್ತು. ನಿಂಗೀಗ ಓದಕ್ ಬರುತ್ತೆ. ಕಂಗ್ರ್ಯಾಚುಲೇಷನ್ಸ್. ಓ, ಥ್ಯಾಂಕ್ ಯು ಅಜ್ಜಿ. ನಿಮ್ಮಿಂದಲೇ ಸಾಧ್ಯ ಆಗಿದ್ದು. ಕಷ್ಟಪಟ್ಟಿದ್ದು ನೀನು ಕಂದ. ನಂಗೆ ಓದಕ್ ಬರುತ್ತೆ, ನಂಗೆ ಓದಕ್ ಬರುತ್ತೆ, ನಂಗೆ ಓದಕ್ ಬರುತ್ತೆ. ಕ್ಲಾರಾ ಈಗ ಎದ್ದಿರ್ತಾಳ ಅಜ್ಜಿ. ನಾನು ಹೋಗ ಅವಳಿಗೆ ಹೇಳ್ಬೇಕು. ನಾವು ಅವಳಿಗೆ ತಿಂಡಿ ತಿಂತ ಈ ಸರ್ಪ್ರೈಸ್ ಹೇಳಿದ್ರೆ ಹೇಗಿರುತ್ತೆ? ಡಿಯರ್ ಡೇಟಾ, ನಾನ್ ನಿನಗೆ ತುಂಬಾ ವರ್ಷಗಳಿಂದ ಗೊತ್ತು. ಈ ರೀತಿ ಬರೆದ್ರೆ ಚೆನ್ನಾಗಿರೋದಿಲ್ಲ. ಡೇಟಾ, ನಿನ್ ಪರಿಚಯ ಆದಾಗಿಂದ ನನ್ನ ಲಕ್ಕೆ ಚೇಂಜ್ ಆಗಿದೆ. ನಾನೀಗ ಮೊದ್ಲಿನ ತರ ಇಲ್ಲ. ನಾನು ಬದಲಾಗಿದ್ದೀನಿ. ಇಲ್ಲ ಡೇಟಾ, ನೀನನ್ನ ಹೆದರ್ಸ್ಬಿಟ್ಟೆ. ತಿಂಡಿಗೆಲ್ಲ ರೆಡಿ ಆಗಿದ್ಯಾ? ನೀನೇನ್ ಮಾಡ್ತಿದ್ಯಾ? ಇದಾ ಏನಿಲ್ಲ, ದಿನಸಿ ಲಿಸ್ಟ್ ನ ಬರೀತಾ ಇದೆ ಅಷ್ಟೇ. ಮಿಸಸ್ ಸಸ್ಪೆನ್ ಅವರು ಕೆಲವು ಪದಾರ್ಥಗಳನ್ನ ಹೇಳಿದ್ರು. ಓ ಹೌದಾ? ಅಂದಾಗೆ ಮಿಸ್ ಕ್ಲಾರಾಗೆ ಬ್ರೇಕ್ಫಾಸ್ಟ್ ನ ತಗೊಂಡೋಗ್ತೀನಿ. ತಡ ಆಗ್ಬಿಟ್ಟಿದೆ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು ಡೇಟಾ. ಥ್ಯಾಂಕ್ ಯು. ಎಕ್ಸ್ಪ್ಲೋರರ್ ಹೆನ್ರಿ ಮಾರ್ಟನ್ ಸ್ಟ್ಯಾನ್ಲಿ ಆಫ್ರಿಕಾ ಬಗ್ಗೆ ಮಾತನಾಡಲು ಫ್ರಾಂಕ್ಫರ್ಟ್ಗೆ ಬಂದಿದ್ದಾರೆ. ಹೌದು, ನಾನು ಬೆಳಿಗ್ಗೆ ಅದನ್ನ ಓದಿದ್ದೆ. ನೀನೇನ್ ಹೇಳ್ದೆ ಅಡ್ಲೈಡ್? ಎಕ್ಸ್ಪ್ಲೋರರ್ ಹೆನ್ರಿ ಮಾರ್ಟನ್ ಸ್ಟ್ಯಾನ್ಲಿ ಆಫ್ರಿಕಾ ಬಗ್ಗೆ ಮಾತನಾಡಲು ಫ್ರಾಂಕ್ಫರ್ಟ್ಗೆ ಬಂದಿದ್ದಾರೆ. ಓ ಹೈಡಿ, ನಿಂಗೆ ಓದಕ್ ಬರುತ್ತೆ? ಹೌದು, ಅವಳಿಗೆ ಓದ್ತಾಳೆ. ಹೈಡಿ, ನಂಗ್ ನಿನ್ ಬಗ್ಗೆ ಹೆಮ್ಮೆ ಇದೆ. ವೆಲ್ ಅಡ್ಲೈಡ್, ನಾನ್ ನಿನಗೆ ಶುಭಾಶಯಗಳನ್ನ ತಿಳಿಸ್ಲೇಬೇಕು. ಥ್ಯಾಂಕ್ ಯು ಮಿಸ್. ಮಿಸ್ಟರ್ ಸಸ್ಮೆನ್ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ತುಂಬಾನೇ ಸಂತೋಷ ಪಡ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಿಸ್ಸಸ್ ಸಸ್ಮೆನ್. ಇದು ಸಾಧ್ಯನೇ ಇಲ್ಲ ಅಂತ ಅನ್ಕೋತಾ ಇದ್ದೆ. ಥ್ಯಾಂಕ್ ಯು ಮಿಸ್ ರಾಟನ್ ಮಾಯರ್. ಅಜ್ಜಿಯಷ್ಟು ಒಳ್ಳೆ ಟೀಚರ್ ಎಲ್ಲೂ ಸಿಗೋದಿಲ್ಲ. ನಾವು ಅದನ್ನ ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ಹೌದು. ಸರಿ, ಈತಾನೆ ಚಳಿಗಾಲ ಮುಗ್ದಿರೋದ್ರಿಂದ ನಾವು ಸ್ವಲ್ಪ ಪಾರ್ಕ್ ಹೋಗ್ಬೋದು ಅಂತ ಅನ್ಸತ್ತೆ. ಪಾರ್ಕ? ಹೊರಗೋಗ್ತೀವಾ? ಅಲ್ಲಿ ತುಂಬಾ ಚಳಿ ಇರುತ್ತೆ. ಕ್ಲಾರಾಗ್ ನೆಗಡಿ ಆದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಚಳಿ ಜಾಸ್ತಿ ಆದ್ರೆ ನಾವು ಬ್ಲಾಂಕೆಟ್ಸ್ ಮತ್ತೆ ಶಾಲ್ಸ್ ನ ತಗೊಂಡ್ ಹೋಗ್ತೀವಿ. ಮಕ್ಕಳು ಎಷ್ಟು ತಿಂಗಳಿಂದ ಹೊರಗೆ ಹೋಗೇ ಇಲ್ಲ. ಈಗ ಅವ್ರನ್ನ ಹೊರಗೆ ಕಳಿಸ್ಬೇಕು ಅಂತ ನಿಮ್ಗನ್ಸಲ್ವಾ? ನೀನು ಎಕ್ಸ್ಟ್ರಾ ಕೇರ್ಫುಲ್ ಆಗಿದ್ರೆ ಮಾತ್ರ. ಹಾಗೆ ಬಂದ್ ಕೂಡಲೇ ಒಂದು ನ್ಯಾಪ್ ತಗೋಬೇಕು. ಎಷ್ಟು ಚೆನ್ನಾಗಿದೆ ಇಲ್ಲಿ.
ಇಷ್ಟ ಆಯ್ತಾ? ನನಗೆ ನಮ್ಮ ಊರಿನ ಹುಲ್ಲುಗಾವಲು ನೆನಪಾಗ್ತಾ ಇದೆ. ಹುಲ್ಲು ಎಷ್ಟು ಹಸಿರಾಗಿದೆ. ಇಂಥ ಊರಲ್ಲಿ ಇರೋದೇ ಇಲ್ಲ ಅಂತ ಅನ್ಕೋತಿದ್ದೆ. ಎಷ್ಟು ದೊಡ್ಡದಾಗಿ ಬೇರೆ ಇದೆ. ನಾವ್ ಕುತ್ಕೊಳ್ಳೋಕೆ ಒಂದ್ ಜಾಗ ಹುಡುಕ್ತ್ಯಾ ನೀನು? ಕ್ಲಾರಾ, ಬರೀ ಹೈಡಿ ಮಾತ್ರ ಮಜಾ ಮಾಡಿದ್ರೆ ಸಾಕಾ? ನೀವಿಬ್ರು ಯಾಕೆ ಪಾರ್ಕ್ ಅಲ್ಲಿ ಒಂದ್ ರೌಂಡ್ ಹೋಗ್ಬಾರ್ದು? ನಾನು ಸೆಬಾಸ್ಟಿಯನ್ ಇದನ್ನೆಲ್ಲ ಕ್ಲೀನ್ ಮಾಡ್ತೀವಿ. ಮತ್ತೆ ಕ್ಲಾರಾ, ನೀನು ಹೈಡಿಗೆ ಇಡೀ ಪಾರ್ಕ್ ನ ತೋರ್ಸು. ಸರಿ ಅಜ್ಜಿ. ನಿನಗೊತ್ತಾ, ಕ್ಲಾರಾ ಪುಟ್ಟ ಮಗು ಇದ್ದಾಗ ಅವಳು ಮೊದಲನೇ ಹೆಜ್ಜೆ ಇಟ್ಟಿದ್ದೆ ಈ ದೊಡ್ಡ ಪಾರ್ಕ್ ಅಲ್ಲಿ. ಹೌದಾ? ಸೊ ಈಗ ಎಲ್ಲ ಆಟ ಆಡೋಣ ಹೇಳು. ನಾವು ಅಲ್ಲಿಂದ ಶುರು ಮಾಡೋಣ. ಓ, ನಂಗೂ ಪಾರ್ಕಲ್ಲಿ ಓಡಾಡ್ಬೇಕು ಅನಿಸ್ತಿದೆ. ಆಗೆಷ್ಟು ಮಜವಾಗಿರ್ತಿತ್ತು. ಆಗ ನಾವು ರೇಸ್ ಮಾಡ್ಬೋದಿತ್ತು. ನೀನನ್ನ ಖಂಡಿತ ಸೋಲಿಸ್ಬಿಡ್ತಿದ್ದೆ. ಹೈಡಿ, ನಿಲ್ಲು. ಏನಾಯ್ತು? ಆಲ್ರೆಡಿ ಸುಸ್ತಾಗ್ಬಿಡ್ತಾ? ಇಲ್ಲ, ನಂಗೆ ಎದ್ ನಿಂತ್ಕೋಬೇಕು ಅನಿಸ್ತಿದೆ. ಆದ್ರೆ ಅಜ್ಜಿ ನಮ್ಮನ್ನ ನೋಡೋದು ನಂಗೆ ಇಷ್ಟ ಇಲ್ಲ. ಅವ್ರಿಗೇನಾದ್ರೂ ಬೇಜಾರಾಗ್ಬಿಟ್ರೆ? ಹಾಗಿದ್ರೆ ಇದೇನೇ ಸರಿಯಾದ ಜಾಗ. ಹಾಗೇನೆ ಇನ್ನೊಂಚೂರು. ಇನ್ನು ಸ್ವಲ್ಪ ಕ್ಲಾರಾ. ಆಗುತ್ತೆ ನಿನ್ ಕೈಲಿ. ನೋಡು ಎಷ್ಟು ಬೇಗ ಎದ್ದು ನಿಂತಿದ್ದೆ. ನೀನ್ ತುಂಬಾ ಇಂಪ್ರೂವ್ ಆಗಿದ್ಯಾ. ಇಲ್ಲ, ಅದೆಲ್ಲ ಸುಳ್ಳು. ನಿಜ ಏನು ಅಂತ ಗೊತ್ತು. ಇದು ತುಂಬಾನೇ ಕಷ್ಟ. ನೀನು ನಡೀತ್ಯಾ ಕ್ಲಾರಾ? ನಂಗದ್ ಗೊತ್ತು. ಇನ್ ಒಂದ್ಸಲ ಪ್ರಯತ್ನ ಪಡು, ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಿ. ಈಗ ಬೇಡ, ನಂಗೆ ತುಂಬಾ ಸುಸ್ತಾಗಿದೆ. ಅಲ್ಲೋಡಲ್ಲಿ, ವಾವ್! ಏನು? ಚಿಟ್ಟೆ ನೋಡಿಲಿ, ಎಷ್ಟು ಸುಂದರವಾಗಿದೆ. ನಂಗದನ್ನ ಬಿಡಿಸ್ಕೊಡ್ತೀಯಾ? ನೀನ್ ಮಾಡೋ ಡ್ರಾಯಿಂಗ್ಸ್ ಎಷ್ಟು ಚೆನ್ನಾಗಿರುತ್ತೆ. ನನ್ನ ಹತ್ರ ಈಗ ನೋಟ್ಬುಕ್ ಇಲ್ಲ. ಇದನ್ನ ಹಿಡ್ಕೊಂಡ್ ಮನೆಗೆ ಹೋಗೋಣ. ಅವಾಗ ನೀನು ಬಿಡಿಸ್ಬೋದು. ಜಾಸ್ತಿ ಹೊತ್ತು ಇಟ್ಕೊಳಕ್ ಆಗಲ್ಲ. ಇವತ್ತೇ ಬಿಡಿಸ್ಬೇಕು, ಆಯ್ತಾ? ಸರಿ, ಆಯ್ತು. ಆದ್ರೆ ಈಗ ನಮ್ಮ ಹತ್ರ ಅದನ್ನ ಇಟ್ಕೊಳಕ್ಕೇನೂ ಇಲ್ಲ. ನೋಡಲ್ಲಿ, ಅವರು ನಮ್ ತರನೇ ಇದ್ದಾರೆ. ಅವರಿಬ್ರು ಫ್ರೆಂಡ್ಸ್. ಈಗ ಡಾನ್ಸ್ ಮಾಡ್ತಿದ್ದಾರೆ. ಫ್ರೆಂಡ್ಶಿಪ್ ಡಾನ್ಸ್ ಮಾಡ್ತಿದ್ದಾರೆ. ಇದನ್ನ ನೋಡೋಕೆ ಎಷ್ಟು ಚೆನ್ನಾಗಿದೆ. ಅವ್ರಿಗೆ ನಿನ್ ಕಂಡ್ರೆ ಇಷ್ಟ. ಮನೆ ಕರ್ಕೊಂಡು ಹೋಗೋಣ. ನೋಡ್ಕೋತಾ ಇರು, ಒಂದ್ ನಿಮಿಷ ಬಂದೆ. ಚಳಿಗಾಲ ಪೂರ್ತಿ ಅವರಿಬ್ರು ಪಾಪ ಮನೆ ಒಳಗೆ ಅದ್ ಹೇಗ್ ಕಾಲ ಕಳೆದ್ರು ಗೊತ್ತಾಗ್ತಿಲ್ಲ. ನಾನ್ ಚಿಕ್ಕವಳಿದ್ದಾಗ ಮನೆಯಲ್ಲಿ ನಾನು ಸ್ವಲ್ಪ ದಿನ ಮಾತ್ರ ಇರ್ತಾ ಇದ್ದೆ. ಆದ್ರೆ ಈಗ್ಲೂ ನೀವು ತುಂಬಾ ಹೆಂಗಾಗಿದ್ದೀರಾ ಗೊತ್ತಾ? ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ ಸೆಬಾಸ್ಟಿಯನ್. ಓ, ಇನ್ನೊಂದು ವಿಷಯ,
ಒಬ್ಬ ಒಳ್ಳೆ ವ್ಯಕ್ತಿ ಒಳ್ಳೆ ಆಲೋಚನೆಗಳ ಬಗ್ಗೆ ಕಷ್ಟ ಪಡಬಾರ್ದು. ಆ ಆಲೋಚನೆಗಳನ್ನ ಕಾರ್ಯಗತಗೊಳಿಸೋದಕ್ ಮಾತ್ರ ಅವನು ಕಷ್ಟ ಪಡ್ಬೇಕು. ಅಂದ್ರೆ ನಿನ್ನ ಡೇಟಾ ವಿಷಯ ಎಲ್ಲಿಗ್ ಬಂತು? ಆ ಏನು ಡೇಟಾನ? ಏನೇ ಮಾತಿನ ಅರ್ಥ? ಅವಳು ನಿಮ್ಗೆ ಏನಾದ್ರೂ ಹೇಳಿದ್ಲಾ? ಅವಳು ಹೇಳೋ ಅವಶ್ಯಕತೆ ಇಲ್ಲ. ಇದನ್ನ ನೀನು ನನ್ ಬುದ್ಧಿವಂತಿಕೆ ಅಂತ ಹೇಳ್ಬೋದು. ನೀನ್ ಅವಳನ್ನ ಹೀಗೆ ಜಾಸ್ತಿ ದಿನ ಕಾಯಿಸ್ಬಾರ್ದು. ನಿಂಗ್ ನಿಜವಾಗ್ಲೂ ಅವಳು ಬೇಕೇ ಬೇಕು ಅನ್ನೋ ಆಸೆ ಇದ್ರೆ. ಅದು ಏನಂದ್ರೆ ಸೆಬಾಸ್ಟಿಯನ್! ಹೈಡಿ, ನನ್ಗೆ ಯಾವ್ದಾದ್ರು ಜಾರ್ ಸಿಗ್ಬಹುದಾ? ಜಾರಿ ಯಾಕೀಗ? ನಿಮ್ಗೇನು ಆಗಿಲ್ಲ ತಾನೇ ಹೈಡಿ? ಕ್ಲಾರಾ ಎಲ್ಲಿದ್ದಾಳೆ? ಅವಳು ಅಲ್ಲಿದ್ದಾಳೆ. ಚಿಟ್ಟೆ ಹಿಡಿಯೋಕೆ ನಮ್ಗೊಂದ್ ಜಾರ್ ಬೇಕು. ಇದನ್ ತಗೋ ಮಗು. ಥ್ಯಾಂಕ್ ಯು ಅಜ್ಜಿ. ಎಷ್ಟು ಸುಂದರವಾಗಿದ್ದಾವೆ. ಆ ಚಿಟ್ಟೆಗಳನ್ನ ಹಿಡಿಲ್ಲ? ಅವ್ನ ರೀತಿ ಹೋಗಕ್ ಬಿಡ್ಬಾರ್ದು. ಅವ್ರನ್ನ ಹಿಡಿಯೋಣ, ಆಯ್ತಾ? ಸರಿ. ತಪ್ಪಿಸ್ಕೊಂಡೇ ಬಿಟ್ರು. ಅಲ್ಲೋಡು, ಈಗ ಅದನ್ನ ಹಿಡ್ದೇ ಹಿಡಿತೀನಿ, ನೋಡ್ತಾ ಇರು. ಯಾರದು? ಹೂ ಗಿಡದ ಮೇಲೆ ಕಾಲಿಡಬಾರ್ದು. ಈಗ ಅಲ್ಲಿಂದ ಹೊರಗ್ ಬಂದ್ರೆ ಸರಿ, ಆಯ್ತಾ? ಹೂ ಗಿಡಗಳ ಮೇಲೆ ಈ ರೀತಿ ನಡಿಬಾರ್ದು ಅಂತ ನಿನಗ್ ಗೊತ್ತಿಲ್ವಾ? ಹೇಗೆ? ಸಾರಿ ಸರ್, ನನಗೆ ಗೊತ್ತಿರ್ಲಿಲ್ಲ. ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಕೋಬೇಕು. ನಾನ್ ಚಿಟ್ಟೆ ಹಿಡಿಯಕ್ಕೆ ಅಂತ ಬಂದಾಗ ಚಿಟ್ಟೆಗಳು ಅಲ್ಲಿ ಹೋಗ್ಬಿಟ್ವು. ಹೂ ಗಿಡಗಳ ಮೇಲೆ ಓಡಾಡ್ತಾ ಚಿಟ್ಟೆ ಹಿಡಿಯೋದಕ್ಕೆಲ್ಲ ಹೋಗ್ಬಾರ್ದು. ಈ ಹೂಗಳು ಎಷ್ಟು ರೇರ್ ಅಂತ ಗೊತ್ತಾ? ಇನ್ನೊಂದ್ಸಲ ಯಾವುದೇ ಪಾರ್ಕ್ ಈ ರೀತಿ ಮಾಡಬಾರ್ದು. ಸರಿ ಸರ್. ಯಾರದು ನನ್ನ ಹೊಡೆದಿದ್ದು? ಯಾರು ಹೊಡೆದಿದ್ದು ಅಂದೆ? ಈ ತುಂಟ ಮಕ್ಕಳಿದಾರಲ್ಲ, ನನಗೆ ಯಾರು ಹೊಡೆದ್ರು ಅವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ನಾನು ಹುಡುಕ್ತೀನಿ. ಬನ್ನಿ, ಎದುರುಗಡೆ ಬನ್ನಿ. ಎಷ್ಟು ಭಯ ಪಡಿಸ್ಬಿಟ್ರಲ್ಲ. ನೋಡು, ಚಿಟ್ಟೆಗಳು ಕಳ್ದು ಹೋದ್ವು ಅನ್ಸುತ್ತೆ. ನಿನಗೆ ಗೊತ್ತಾ? ಅಲ್ಲಿರೋ ಮರನ ನಾನು ನೋಡ್ಕೊಂಡ್ ಬಂದೆ. ರೂಡಿ, ನೀನಿಲ್ಲೇನ್ ಮಾಡ್ತಿದ್ಯಾ? ನಿಮ್ಮನ್ನ ಕಾಪಾಡ್ತಿದೀನಿ ಅಂತ ಅನ್ಕೊಳ್ಳಿ. ನೀನ ಬಿಸಾಡಿದ್ದು. ಥ್ಯಾಂಕ್ ಯು. ನಿನ್ನನ್ನ ನಾನು ಫಸ್ಟ್ ಟೈಮ್ ಇಲ್ಲಿ ನೋಡ್ತಿರೋದು. ನಾನ್ ಯಾವತ್ತೂ ಬಂದೇ ಇರ್ಲಿಲ್ಲ. ನೀನು? ಖಂಡಿತವಾಗ್ಲು ಇಲ್ಲಿ ಆಟ ಆಡೋದಕ್ಕೆ ಒಳ್ಳೆ ಜಾಗ ಇದೆ. ಜನರಿಗೆ ಇಷ್ಟ ಆದ್ರೆ ಕಾಸು ಕೂಡ ಕೊಡ್ತಾರೆ. ಆದ್ರೆ ಇವತ್ತು ಇಲ್ಲಿ ನನ್ ದಿನ. ಆರಾಮಾಗಿ ಓಡಾಡ್ಕೊಂಡು ನಾನಿಲ್ಲಿ ರೆಸ್ಟ್ ಮಾಡ್ತಿದ್ದೀನಿ, ಗೊತ್ತಾ? ಸರಿ, ನೀವಾ ಬಟರ್ಫ್ಲೈಸ್ ನ ಹಿಡಿಬೇಕಾ? ಹೌದು, ಹೈಡಿ ಅದನ್ನ ನಾನ್ ಬಿಡಿಸ್ಬೇಕು ಅಂತಿದ್ದಾಳೆ. ಎಲ್ಲ ಆ ಮರದ ಕಡೆ ಹೋಗಿದೆ. ಅಲ್ಲಿ ತುಂಬಾ ಬಟರ್ಫ್ಲೈಸ್ ಇದೆ. ಹೋಗೋಣ ಬನ್ನಿ. ನೀನ್ ರೂಢಿ ಜೊತೆ ಹೋಗ್ಬೇಕು ಹೈಡಿ. ನಾನು ಇಲ್ಲೇ ಕಾಯ್ತೀನಿ. ನಿಜವಾಗ್ಲೂ? ನೀನೊಬ್ಳನ್ನೇ ಹೇಗ್ ಬಿಟ್ಟು ಹೋಗ್ಲಿ? ಬೇಗ ಬಂದ್ಬಿಡು, ಆಯ್ತಾ? ಒಂದೇ ನಿಮಿಷದಲ್ಲಿ ಬರ್ತೀನಿ, ಬಾ. ಇಲ್ಲಿ ಎಷ್ಟು ಚೆನ್ನಾಗಿದೆ. ಮತ್ತೆ ನಮ್ಮ ಊರಿಗೆ ಹೋಗಿದ್ದೀನಿ ಅನಿಸ್ತಾ ಇದೆ. ಇಲ್ಲಿದಾವೆ, ಬಾ ಹೋಗಿ ಅವುಗಳನ್ನ ಹಿಡಿಯೋಣ.
ಸಲ ಹಿಡಿತೀನಿ. ಹಿಡಿದ್ಬಿಟ್ಟೆ. ಕ್ಲಾರಾ ತುಂಬಾ ಸಂತೋಷ ಆಗುತ್ತೆ. ನಿಂಗ್ ಗೊತ್ತಾ ಅವಳು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತಾಳೆ ಅಂತ? ನಡಿ ಹೋಗಿ ಅವಳಿಗೆ ತೋರ್ಸೋಣ. ಹೇಯ್ ಇರು. ಕಾಪಾಡಿ ಕಾಪಾಡಿ ಕಾಪಾಡಿ. ಕ್ಲಾರಾ, ಕ್ಲಾರಾ, ಕ್ಲಾರಾ! ಕ್ಲಾರಾ, ನಿಂಗೇನು ಆಗಿಲ್ಲ ತಾನೆ? ಏನಾಯ್ತು? ಪೆಟ್ಟಾಯ್ತಾ? ಕ್ಲಾರಾ ಕ್ಲಾರಾ ಪರವಾಗಿಲ್ಲ ಕ್ಲಾರಾ, ಏನೂ ಆಗಿಲ್ಲ. ಇಲ್ಲೋಳು ಚಿಟ್ಟೆ ಹಿಡಿದ್ಬಿಟ್ಟೆ. ನಿನ್ ಜೊತೆ ಆಟ ಆಡ್ತಿದ್ವಲ್ಲ ಅವೇ ನೆನ್ಪಿದೆ ಅಲ್ವಾ? ಮನೆಗ್ ಹೋದ್ಮೇಲೆ ನೀನ್ ಇದನ್ ಬಿಡಿಸ್ಬೇಕು. ತಗೋ. ಥ್ಯಾಂಕ್ ಯು. ಮೇಕೆಗಳನ್ನ ನೋಡಕ್ ಬರ್ತ್ಯಾ? ರೂಢಿ ಹೇಳ್ತಿದ್ದ ಈ ಪಾರ್ಕಲ್ಲಿ ಇದಾವೆ. ಅದ್ ನಿಜ. ನಿನಗೆ ಚಿಕ್ಕ ಮಾಡಿ ತೋರಿಸ್ತೀನಿ. ಇವತ್ ಬೇಡ ಹೈಡಿ, ನಂಗ್ ನೋಡೋಕ್ ಇಷ್ಟ ಇಲ್ಲ. ನನ್ನ ಕ್ಷಮಿಸ್ಬಿಡು ಕ್ಲಾರಾ, ನೀನ್ ಒಬ್ಬಳನ್ನೇ ಬಿಟ್ಟು ಹೋಗ್ಬಾರ್ದಾಗಿತ್ತು. ರೂಢಿ ಜೊತೆ ಹೋಗೋಕೆ ನಾನೇ ನಿಂಗೆ ಹೇಳಿದ್ದು. ನಾನೇ ಇರ್ಬೇಕಾಗಿತ್ತು. ಒಳ್ಳೆ ಫ್ರೆಂಡ್ಸ್ ಬಿಟ್ಟು ಹೋಗಲ್ಲ. ನನ್ನ ಕ್ಷಮಿಸು, ನಾನು ಒಳ್ಳೆ ಫ್ರೆಂಡ್ ಅಲ್ಲ. ನಿಂಗ್ ನಿಜವಾಗ್ಲೂ ಏನು ಆಗಿಲ್ಲ ತಾನೆ? ನಂಗೇನು ಪೆಟ್ಟಾಗಿಲ್ಲ ಅಜ್ಜಿ. ನಾನು ಸ್ಟ್ರಾಂಗ್ ಆಗಿರ್ಲಿಲ್ಲ. ಅದು ಪರವಾಗಿಲ್ಲ ಕ್ಲಾರಾ. ನಾನೀಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲಗ್ತೀನಿ. ಓಹ್, ನೀವ್ ಬಂದ್ರಾ? ಇಷ್ಟು ಬೇಗ? ಇಡೀ ದಿನ ಅಲ್ಲೇ ಇರ್ತೀರಾ ಅನ್ಕೊಂಡಿದ್ದೆ. ಕ್ಲಾರಾ, ಯಾಕೊಂಥರ ಸಪ್ಪಗಿದ್ಯಾ? ಏನಾದ್ರೂ ಆಯ್ತಾ ಅಲ್ಲಿ? ಅಲ್ಲೇನಾಯ್ತು? ಒಂದು ಪುಟ್ಟ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಆದ್ರೆ ಅವಳಿಗೇನು ಪೆಟ್ಟಾಗಿಲ್ಲ. ಅವಳಗ್ ಸ್ವಲ್ಪ ಮಲ್ಕೊಂಡು ರೆಸ್ಟ್ ತಗೊಂಡ್ರೆ ಸಾಕು ಅಲ್ವಾ ಕ್ಲಾರಾ? ನಂಗೇನು ಆಗಿಲ್ಲ ಮಿಸ್. ನಾನು ನನ್ನ ಬೆಡ್ರೂಮ್ ಅಲ್ಲಿ ಮಲ್ಕೊಳ್ತೀನಿ. ಖಂಡಿತ ಕ್ಲಾರಾ. ಸೆಬಾಸ್ಟಿಯನ್, ಬನ್ನಿ ಕ್ಲಾರಾ. ನಿಜವಾಗ್ಲೂ ಅವಳಿಗೇನು ಆಗಿಲ್ಲ ತಾನೆ? ಇಷ್ಟಕ್ಕೆಲ್ಲ ಕಾರಣ ನಾನೇ ಮಿಸ್. ಇದ್ಯಾವುದು ನಿನ್ ತಪ್ಪಲ್ಲ ಹೈಡಿ. ಚಿಂತೆ ಮಾಡ್ಬೇಡ, ಕ್ಲಾರಾ ಬೇಗ ಸರಿ ಹೋಗ್ತಾಳೆ. ಆ ಪಾರ್ಕ್ ಅಲ್ಲಿ ಏನಾಯ್ತು? ನಾನ್ ಆಗ್ಲೇ ಹೇಳಿದ್ನಲ್ಲ, ಒಂದು ಪುಟ್ಟ ಆಕ್ಸಿಡೆಂಟ್ ಅಷ್ಟೇ. ಇವತ್ ನೀವು ಅವಳನ್ನ ಕರ್ಕೊಂಡು ಹೋಗಿದ್ದು ನನಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಮುಂದಕ್ ಮಾತಾಡ್ಬೇಡಿ ಮಿಸ್ ರಾಟನ್ ಮಾಯರ್. ಈಗ ಅವಳಿಗೆ ರೆಸ್ಟ್ ಬೇಕು. ಪಾರ್ಕ್ ಅಲ್ಲಿ ಓಡಾಡ್ಕೊಂಡ್ ಬರೋದು ನೀವ್ ಅನ್ಕೊಂಡಷ್ಟು ಕೆಟ್ಟದಲ್ಲ. ನಾನು ಹೋಗೋಳ್ಳೆ ನೋಡ್ಬೋದಾ? ಅವರು ಒಂಟಿಯಾಗಿರ್ಬೇಕು ಅಂತಂದ್ರು ಹೈಡಿ. ಐ ಆಮ್ ಸಾರಿ. ಸ್ವಲ್ಪ ಹೊತ್ತು ಅವ್ರ ಪಾಡ್ಗೋರ್ನ ಬಿಟ್ರೆ ಒಳ್ಳೇದು. ಇವುಗಳನ್ನ ನಿನ್ ರೂಮಲ್ಲಿ ಇಟ್ರೆ ಚೆನ್ನಾಗಿರುತ್ತೆ ಅನಿಸ್ತು. ನೀನ್ ಬಿಡಿಸಬಹುದು. ಈಗ ನಂಗೆ ಅದನ್ನ ಬಿಡಿಸೋಕೆ ಇಷ್ಟ ಇಲ್ಲ. ಅವ್ರನ್ನ ಜಾಸ್ತಿ ಹೊತ್ತು ಅಲ್ಲೇ ಇಟ್ಟಿರಕ್ ಆಗಲ್ಲ. ಹಾಗಾದ್ರೆ ಅದನ್ನ ಬಿಟ್ಬಿಡು. ಆದ್ರೆ ಸುಂದರವಾಗಿದ್ದಾವೆ.
ಅವರು ಫ್ರೆಂಡ್ಸ್ ಅಂದೆ ನಮ್ ತರನೇ. ನಾವ್ ಅವ್ರ ತರ ಇರಕ್ಕಾಗಲ್ಲ ಹೈಡಿ. ನನ್ ಕೈ ಡ್ಯಾನ್ಸ್ ಮಾಡಕ್ ಆಗಲ್ಲ, ನಂಗ್ ನಡೆಯಕ್ಕೂ ಆಗಲ್ಲ. ನಡೀತ್ಯಾ? ನೀನು ನಟ್ಟೆ ನಡೀತ್ಯಾ? ಇಲ್ಲ, ನನ್ ಕೈಲಾಗಲ್ಲ. ಚಿಟ್ಟೆ ತಗೊಂಡ್ ಹೋಗು, ನನ್ನ ಒಂಟಿಯಾಗಿ ಬಿಡು. ನನ್ ನಿದ್ರೆ ಮಾಡ್ಬೇಕು.